ಈಗ ಒಂದು ರೌಂಡ್ ಮನವೊಲಿಸಲಕ್ ಪ್ರಯತ್ನ ಮಾಡಿದ್ದಾರೆ. ಯಾವಾಗ ಮುಖ್ಯಮಂತ್ರಿಗಳು ಒಂದು ಡೋಸ್ ಕೊಟ್ರು, ಯಾರು ಬಹಳ ಜಿಗದಾಡಿ ಹಾರಾಡಿ ರಾಜೀನಾಮೆ ಕೊಡ್ತೀನಿ ಅಂತಾರೋ ಅಂಗೀಕಾರ ಮಾಡ್ರಿ ಅಂತ ಹೇಳ್ಬಿಟ್ರು. ಅವಾಗ ಇವ್ರಿಗೆ ಬಿಸಿ ತರ್ತು. ನಾನೇನಾದ್ರೂ ಇನ್ನ ಇದೇ ಹಿಡ್ಕೊಂಡು ಹೊರಟೆಪ್ಪ ಅಂತಂದ್ರ ನನ್ನ ಶಾಸಕ ಸ್ಥಾನ ಕಳ್ಕೊತೀನಿ, ನಂದು ರಾಜಕೀಯ ಭವಿಷ್ಯ ಮುಗಿತದ ಅನ್ನುವಂಥದ್ದು ಸಡನ್ ಆಗಿ ಅವ್ರಿಗೆ ಜ್ಞಾನೋದಯ ಆಯ್ತು. ಆದ ತಕ್ಷಣ ಇವರೇ ಸಂದೇಶ ಕೊಟ್ಟಿರ್ತಾರ, ನಾನು ರಾಜೀನಾಮೆ ವಾಪಸ್ ತಡೆ ಹಿಡೀರಿ ಅಂತ ಹೇಳಿ. ಇವತ್ತು ಸಡನ್ ಆಗಿ ಬಂದ್ಬಿಟ್ಟು ನಾನು ಮೊನ್ನೆನೆ ಹೇಳಿದ್ದೆ, ನಾನು ಅವತ್ತು ಇದು ಒಂದು ನಾಟಕ, ಡೊಂಬರಾಟ ಎಬ್ಬಿಸ್ಕೊಂಡು ಬರ್ತಾರ, ಇಲ್ಲಿ ಬಂದು ಹೈಕಮಾಂಡ್ನವ್ರು ಬಗ್ಗದೆ ಇದ್ರೆ ಮತ್ತೆ ಏನೋ ನೆಪ ಹೇಳಿಬಿಟ್ಟು ಒಂದು ರಾಜಕೀಯ ಪ್ರಹಸನ ಮಾಡ್ತಾರ. ಇದು ಅವರ ಚಾಳಿ ಆಗಿಬಿಟ್ಟೈತಿ. ಇವ್ರು ಭಯಂಕರ ಸತ್ಯ ಹೇಳ್ತಿದಾರ ಅನ್ನುವಂತ ಸುಳ್ಳನ್ನು ಅವ್ರು ಹೇಳ್ತಾರೆ. ಇದನ್ನ ನೋಡ್ಕೊಂತ ಬಂದೀವಿ ನಾವು. ಅವ್ರ ಮಾತೆತ್ತಿದ್ರ ಬದ್ಧತೆ, ನೀತಿ, ನಿಯತ್ತು, ಸಿದ್ದೇಶ್ವರ ಸ್ವಾಮೀಜಿಗಳು, ಬಸವೇಶ್ವರ ಇಂಥವೆಲ್ಲ ಹೇಳ್ತಾರ. ಅದ್ರ ತಕ್ಕಂಗ ಅವ್ರು ಎಂದೂ ನಡೆದಿಲ್ಲ, ನಡೆಯಂಗೂ ಇಲ್ಲ. ಇದು ನಮ್ಮ ಕ್ಷೇತ್ರದ ಜನಕ್ಕೆ ಗೊತ್ತದ. ಜನರಿಗೆ ಈ ತರ ಮೂರ್ಖರನ್ನಾಗಿ ಮಾಡ್ಕೋತ ಹೊಂಟು ಬಿಟ್ಟಾರ. ಇಲ್ಲ, ನೇರವಾಗಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ನೇರವಾಗಿನೇ ಅವರು ಸೀದಾ ಸ್ಪೀಕರ್ ಹೋಗಿ ರಾಜೀನಾಮೆ ಕೊಟ್ಟರು. ಕೊಡೋ ಟೈಮ್ಗಾದ್ರು ನಿಮ್ಮ ಪತ್ರಕರ್ತರು ಕೇಳಿದ್ರು ಅವ್ರಿಗೆ, ನಿಮ್ಮ ನಿರ್ಧಾರಕ್ಕೆ ನೀವು ಬದ್ಧ ಅದೀರೇನು ಅಂತ ಹೇಳ್ಬಿಟ್ಟು. ಅವಾಗ ಏನ್ ಹೇಳಿದ್ರು ಅವರು, ನನ್ನ ನಿರ್ಧಾರಕ್ಕೆ ನಾನು ಬದ್ಧದೀನಿ, ನಾನು ಬದ್ಧತೆಯಿಂದ ಬದುಕುವಂತ ರಾಜಕಾರಣಿ, ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಂಗಿಲ್ಲ, ಯಾರು ಬಂದ್ರು ಮಾತ್ರ ಕೇಳಂಗಿಲ್ಲ, ನಾನು ಯಾರಿಗೆ ಭೇಟಿ ಆಗಕ್ಕೆ ಹೋಗಂಗಿಲ್ಲ ಅಂತಲೂ ಹೇಳಿದ್ರು ಅವ್ರು ನೇರವಾಗಿ. ಅವ್ರಿಗೆ ಬದ್ಧತೆ ಅನ್ನೋದಿಲ್ಲ, ಮತ್ತೆ ಭಂಡತನ ಕೇಳಿಬಿಟ್ಟಾರ ಅವ್ರು. ಈ ಸೂಕ್ಷ್ಮತೆ ಬೇಕು ಮನುಷ್ಯಾಗ. ಒಬ್ಬ ರಾಜಕಾರಣಿಯಾಗಿ ಮೂರ್ ಸಲ ಶಾಸಕರಾಗಿ ನನ್ನ ಬಾಯಿಗೆ ತಲೆಗೆ ನಾನು ಏನ್ ಮಾತಾಡ್ತೀನಿ ಅನ್ನುವಂತ ಲಿಂಕ್ ಇರ್ಬೇಕಲ್ಲ. ಮಂತ್ರಿಗಿರಿ ಕೊಡಬಾರ್ದು ಅಂತ ಯಾರು ಏನು ತಂತ್ರ ಮಾಡಿರಲ್ಲ. ನಿಮ್ ಪಕ್ಷದ್ದೇ ನಿರ್ಧಾರ, ನಿಮ್ ಪಕ್ಷದ ವರಿಷ್ಠರ ನಿರ್ಧಾರ, ನಿಮ್ಮಲ್ಲಿ ಇರುವಂತ ಗುದ್ದಾಟದಿಂದ ನಿಮ್ಗೆ ಸಿಕ್ಕಿರ್ಲಿಲ್ಲ. ನೀವಾಗಿ ಹೋಗಿ ಸ್ವಯಂ ಘೋಷಣೆ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಪತ್ರ ಸಲ್ಲಿಸಿದ್ರಿ. ಇವತ್ತು ಸಡನ್ ಆಗಿ ಬಂದ್ಬಿಟ್ಟು ವಾಪಸ್ ರಾಜೀನಾಮೆ ತಗೋತಿದ್ದೀನಿ ಅಂತ ಯಾರಿಗೆ ಕೇಳಿ ವಾಪಸ್ ರಾಜೀನಾಮೆ ತಗೊಂಡ್ರಿ? ಯಾರಿಗೆ ಕೇಳಿ ರಾಜೀನಾಮೆ ಕೊಟ್ರಿ? ಯಾವುದು ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಕಾಂಗ್ರೆಸ್ ಐಡಿಯಾಲಜಿನೂ ಇಲ್ಲ, ಇವ್ರಿಗೆ ಯಾವುದು ಬದ್ಧತೆನೂ ಇಲ್ಲ. ಹಂಗಿದ್ರೆ ಇವರು ರಾಜೀನಾಮೆ ಕೊಡ್ತಿರ್ನೇನೂ ಇರಲಿಲ್ಲ. ಇವರು ಹಸಿ ಸುಳ್ಳು ಹೇಳ್ತಾರೆ. ಇದು 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 ಜ್ವಲಂತ ಉದಾಹರಣೆ ನಮ್ಮ ಮುಂದೆ ಇವತ್ತು. ಇದೇನು ಭಾಳ ಹಳಿದು ನಾವು ಹೇಳಕತ್ತಿಲ್ಲ, ಇನ್ನೊಮ್ಮನಿದೆ ಜ್ವಲಂತ ಉದಾಹರಣೆ. ಅವ್ರು ಹೇಳೋದೊಂದು ಮಾಡೋದೊಂದು ಇದನ್ನೇ ಮಾಡ್ಕೋತ ಬಂದಾರ. ಸ್ವಾರ್ಥ ರಾಜಕಾರಣ ಮಾಡಿಬಿಟ್ಟು ಜನರಿಗೆ, ಅವ್ರದ್ದು ಪಕ್ಷಕ್ಕೆ, ಅವರನ್ನು ನಂಬಿರುವಂತಹ ಕಾರ್ಯಕರ್ತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಹಲವಾರು ನಿಲುವುಗಳು ದ್ವಂದ್ವದಿಂದ ಕೂಡಿರ್ತಾರೆ. ಇದರಿಂದಾಗಿ ನಮ್ಮ ಮತಕ್ಷೇತ್ರ ಕೆಟ್ಟ ಹೆಸರು ಬರ್ತಾ ಇದೆ. 2028ಕ್ಕೆ ಇವ್ರ ಬಗ್ಗೆ ಸಾಕಾಗಲ್ಲ ಜನ. ಮತಕ್ಷೇತ್ರದಾಗ ಒಬ್ಬ ಯುವಕ, ಒಬ್ಬ ವಿದ್ಯಾವಂತ, ಮತಕ್ಷೇತ್ರದ ನಾಡಿ ಮಿಡಿತವ ಗೊತ್ತಿರುವಂತವ, ಪ್ರತಿಯೊಂದು ಹಳ್ಳಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಗೊತ್ತಿರುವಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮತಕ್ಷೇತ್ರದ ಜನ ನನ್ನ ಕಡೆ ಬಹಳ ಅಪಾರವಾದಂತಹ ನಿರೀಕ್ಷೆ ಇಟ್ಕೊಂಡು ಇವತ್ತು ಕಾಯ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಪೂರಕವಾಗಿ ಏನು ಮಾಡಬೇಕು ಆ ಕೆಲಸಗಳನ್ನ ಸೈಲೆಂಟ್ ಆಗಿ ಇದ್ಕೊಂಡು ಮಾಡ್ತಾ ಇದ್ದೀವಿ. ನನ್ನ ಮತಕ್ಷೇತ್ರದ ಜನರಿಗೆ ನಾನು ಹೇಳ್ತೀನಿ, ಈ ದುರಾಡಳಿತ ಹೋಗ್ಬೇಕು, ಕಾಂಗ್ರೆಸ್ ದುರಾಡಳಿತ ಹೋಗ್ಬೇಕು, ಶಾಸಕರ ದುರಾಡಳಿತ ಹೋಗ್ಬೇಕು. ಶಾಸಕರು ಹೇಳುತ್ತಿರುವಂತಹ ಸುಳ್ಳುಗಳು ಬಂದಾಗಬೇಕು. ಇಂಡಿ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಪ್ಪ ಅಂತಂದ್ರೆ ಬದಲಾವಣೆ ಆಗಬೇಕು. ಒಬ್ಬ ಬದ್ಧತೆ ಇರುವಂತಹ, ಈ ಕ್ಷೇತ್ರದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇರುವಂತಹ ನಾಯಕ ಅಲ್ಲಿ ಬರಬೇಕು ಅಂತಂದ್ರೆ ಶಾಸಕರನ್ನ ಬದಲಾಯಿಸಿ ಮುಂದಿನ ಸಲ ಒಳ್ಳೆ ಆಡಳಿತ ನೀಡುವಂಥ ಕೆಲಸ ನೀವು ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಜನರಿಗೆ ನಾನು ದ ವಾರ್ ಹ್ಯಾಸ್ ಬಿಗನ್ ಅಂತಾರೆ. 2028ಕ್ಕೆ ಚುನಾವಣೆ ಬರಲಿ ನೋಡ್ಕೋತೀನಿ ಅಂತಾರೆ. ಮತ್ತೆ ಇದು ಯಾವ ಮೆಂಟಾಲಿಟಿ, ಯಾವ ಮಾನಸಿಕತೆ? ಇವ್ರ ಪಕ್ಷಕ್ಕೆ ಬದ್ಧರ? ಇವರು ಪಕ್ಷಕ್ಕೆ ನಾನು ಬದ್ಧ ಅದೀನಿ, ಕಾಂಗ್ರೆಸ್ಗೆ ನಾನು ಲಾಯಲ್ ಅದೀನಿ, ಕಾಂಗ್ರೆಸ್ನಾಗೆ ಹುಟ್ತೀನಿ, ಕಾಂಗ್ರೆಸ್ನಾಗೆ ಸಾಯ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಇವತ್ತು ನೀವೇ ಹೇಳಿದ್ರಿ. ಮತ್ತೆ ಹಂಗಿರಿ ಕಾಂಗ್ರೆಸ್ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ ದೊಡ್ಡ ಏನು ನಮ್ಮ ಈ ಭಾಗದ ದೊಡ್ಡ ಪ್ರಮುಖರನ್ನ ನಾನು ಸೋಲಿಸ್ತೀನಿ ಅಂತಾರಲ್ಲ ಇನ್ನೊಂದ್ ಕಡೆ. ಮೊದಲನೇದಾಗಿ ಇವರು ರಾಜೀನಾಮೆ ಕೊಡೋ ಟೈಮ್ದಾಗ ಯಾರನ್ನ ಕೇಳಿ ರಾಜೀನಾಮೆ ಕೊಟ್ರು?
ವರಿಷ್ಠರು ಹೇಳಿದ್ರ ಇವ್ರಿಗೆ ರಾಜೀನಾಮೆ ಕೊಡುವಂತ, ಅಥವಾ ಇವರು ಮತಕ್ಷೇತ್ರದ ತಮ್ಮ ಕಾರ್ಯಕರ್ತರಿಗೆ ಕೇಳ್ಕೊಂಡ್ಬಿಟ್ಟು ರಾಜೀನಾಮೆ ಕೊಟ್ರ? ಇಲ್ಲ, ನೇರವಾಗಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ನೇರವಾಗಿನೇ ಅವರು ಸೀದಾ ಸ್ಪೀಕರ್ ಹೋಗಿ ರಾಜೀನಾಮೆ ಕೊಟ್ರು. ಕೊಡೋ ಟೈಮ್ಗಾದ್ರು ನಿಮ್ಮ ಪತ್ರಕರ್ತರು ಕೇಳಿದ್ರು ಅವ್ರಿಗೆ, ನಿಮ್ಮ ನಿರ್ಧಾರಕ್ಕೆ ನೀವು ಬದ್ಧ ಅದೀರೇನು ಅಂತ ಹೇಳ್ಬಿಟ್ಟು. ಅವಾಗ ಏನ್ ಹೇಳಿದ್ರು ಅವರು? ನನ್ನ ನಿರ್ಧಾರಕ್ಕೆ ನಾನು ಬದ್ಧ ಅದೀನಿ, ನಾನು ಬದ್ಧತೆಯಿಂದ ಬದುಕುವಂತ ರಾಜಕಾರಣಿ, ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಂಗಿಲ್ಲ, ಯಾರು ಬಂದ್ರು ಮಾತ್ರ ಕೇಳಂಗಿಲ್ಲ, ನಾನು ಯಾರಿಗೆ ಭೇಟಿ ಆಗಕ್ ಹೋಗಂಗಿಲ್ಲ ಅಂತಲೂ ಹೇಳಿದ್ರು ಅವ್ರು ನೇರವಾಗಿ. ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ, ಅವ್ರಿಗೆ ನಮ್ಗೇನು ಸಂಬಂಧ ಇಲ್ಲ ಅಂದ್ಮೇಲೆ ಯಾಕೆ ಭೇಟಿ ಆಗ್ಬೇಕು ಅನ್ನುವಂತ ಮಾತು ಹೇಳೋರು. ಇವತ್ತು ಸಡನ್ ಆಗಿ ಬಂದ್ಬಿಟ್ಟು, ನಾನು ಮೊನ್ನೆನೆ ಹೇಳಿದ್ದೆ, ನಾನು ಅವತ್ತು ಇದು ಒಂದು ನಾಟಕ, ಡೊಂಬರಾಟ ಎಬ್ಬಿಸ್ಕೊಂಡು ಬರ್ತಾರ, ಇಲ್ಲಿ ಬಂದು ಹೈಕಮಾಂಡ್ ಅವ್ರು ಬಗ್ಗದೆ ಇದ್ರೆ ಮತ್ತ ಏನೋ ನೆಪ ಹೇಳಿಬಿಟ್ಟು ಒಂದು ರಾಜಕೀಯ ಪ್ರಹಸನ ಮಾಡ್ತಾರ. ಇದು ಅವರ ಚಾಳಿ ಆಗಿಬಿಟ್ಟೈತಿ. ಶುದ್ಧ ಸುಳ್ಳು ಹೇಳುವಂತದ್ದು, ಅದು ಸುಳ್ಳು ಹೇಳುವಂತದ್ದು ಹೆಂಗಿರ್ತದಪ್ಪ ಅಂತಾರೆ, ಇವ್ರು ಭಯಂಕರ ಸತ್ಯ ಹೇಳ್ತಿದಾರ ಅನ್ನುವಂತ ಸುಳ್ಳನ್ನು ಅವ್ರು ಹೇಳ್ತಾರೆ. ಇದನ್ನ ನೋಡ್ಕೊಂತ ಬಂದೀವಿ ನಾವು. ಅವ್ರ ಮಾತೆತ್ತಿದ್ರ ಬದ್ಧತೆ, ನೀತಿ, ನಿಯತ್ತು, ಸಿದ್ದೇಶ್ವರ ಸ್ವಾಮೀಜಿಗಳು, ಬಸವೇಶ್ವರ ಇಂಥವೆಲ್ಲ ಹೇಳ್ತಾರ. ಅದ್ರ ತಕ್ಕಂಗ ಅವ್ರು ಎಂದೂ ನಡೆದಿಲ್ಲ, ನಡೆಯಂಗೂ ಇಲ್ಲ. ಇದು ನಮ್ಮ ಕ್ಷೇತ್ರದ ಜನಕ್ಕೆ ಗೊತ್ತದ. ಜನರಿಗೆ ಈ ತರ ಮೂರ್ಖರನ್ನಾಗಿ ಮಾಡ್ಕೋತ ಹೊಂಟು ಬಿಟ್ಟಾರ ಅವರು. ಯಾರು ಕೊಡೊಂದಿದ್ರಂತ ರಾಜೀನಾಮೆ ಅವ್ರಿಗೆ? ಈಗ ವಾಪಸ್ ಯಾರನ್ನ ಕೇಳಿ ವಾಪಸ್ ರಾಜೀನಾಮೆ ತಕೊಂಡ್ರವ್ರು? ಮತಕ್ಷೇತ್ರದ ಜನ ನನಗೆ ವಾಪಸ್ ತಗೋಂತಾರ, ಅವ್ರ ಮನವಿಗೆ ಸ್ಪಂದನೆ ಮಾಡಿ ತಗೋತೀನಿ ಅಂತ. ಮತ್ತೆ ಕೊಡ್ಬೇಕಾದ್ರೆ ಎಲ್ಲಿ ಹೋಗಿದ್ರು ಅವರೆಲ್ಲ? ನಿಮ್ ಬೆಂಬಲಿಗರು, ನಿಮ್ ಕಾರ್ಯಕರ್ತರು ಅವಾಗ ಕೇಳ್ಬೇಕಾಗಿತ್ತಲ್ಲ ನೀವು ಅವ್ರಿಗೆ. ಇಲ್ಲಿ ಬಂದು ಕೇಳಿ ನಾನು ಕೊಡ್ಬೇಕಂತ ಮಾಡೀನಿ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ. ಅವರು ಸುಳ್ಳು ಹೇಳುವಂತದನ್ನ ಅವ್ರಿಗೆ ಕರತಲ ಅಮಲಕ್ ಆಗಿಬಿಟ್ಟದು. ಅವರಿಗೆ ಬದ್ಧತೆ ಅನ್ನೋದಿಲ್ಲ, ಮತ್ತೆ ಭಂಡತನ ಕೇಳಿಬಿಟ್ಟಾರ ಅವ್ರು. ಈ ಸೂಕ್ಷ್ಮತೆ ಬೇಕು ಮನುಷ್ಯಾಗ. ಒಬ್ಬ ರಾಜಕಾರಣಿಯಾಗಿ ಮೂರ್ ಸಲ ಶಾಸಕರಾಗಿ ನನ್ನ ಬಾಯಿಗೆ ತಲೆಗೆ ನಾನು ಏನ್ ಮಾತಾಡ್ತೀನಿ ಅನ್ನುವಂತ ಲಿಂಕ್ ಇರ್ಬೇಕಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಅದನ್ನ ಸಾಪ್ ಎಳೆಯೋದು, ಅದನ್ನ ಗೂಬೆಯನ್ನು ಯಾರ ಮ್ಯಾಗೋ ಕೂಡಿಸುವಂತದನ್ನ ಮಾಡುವಂತದ್ದು. ಯಾರು ವಿಪಕ್ಷಗಳೇನ ತಂತ್ರ ಮಾಡಿದ್ರ? ನಿಮ್ಗ ಏನೋ ಮಂತ್ರಿಗಿರಿ ಕೊಡಬಾರ್ದು ಅಂತ ಯಾರು ಏನು ತಂತ್ರ ಮಾಡಿರಲ್ಲ. ನಿಮ್ ಪಕ್ಷದ್ದೇ ನಿರ್ಧಾರ, ನಿಮ್ ಪಕ್ಷದ ವರಿಷ್ಠರ ನಿರ್ಧಾರ, ನಿಮ್ಮಲ್ಲಿ ಇರುವಂತ ಗುದ್ದಾಟದಿಂದ ನಿಮ್ಗೆ ಸಿಕ್ಕಿರ್ಲಿಲ್ಲ. ನೀವಾಗಿ ಹೋಗಿ ಸ್ವಯಂ ಘೋಷಣೆ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಪತ್ರ ಸಲ್ಲಿಸಿದ್ರಿ. ಇವತ್ತು ಸಡನ್ ಆಗಿ ಬಂದ್ಬಿಟ್ಟು ವಾಪಸ್ ರಾಜೀನಾಮೆ ತಗೋತಿದೀನಿ ಅಂತ ಯಾರಿಗೆ ಕೇಳಿ ವಾಪಸ್ ರಾಜೀನಾಮೆ ತಗೊಂಡ್ರಿ? ಯಾರಿಗೆ ಕೇಳಿ ರಾಜೀನಾಮೆ ಕೊಟ್ರಿ? ಹಾ, ಮುಂದಿನ ಗೊತ್ತದ ಅಂತ ಹೇಳಿದ್ರು ಸರ್. ಅದೇ ರೀತಿಯಾಗಿ ಇವರು ಪ್ರೆಸ್ ಮೀಟ್ದಲ್ಲಿ ಅದೇ ರೀತಿನ ಅವರು ವಿವರಿಸಿದ್ದಾರೆ. ರೀತಿಯಲ್ಲಿ ನೀರಿನಲ್ಲಿ ಎಮ್ಮೆ ಮುಗಿಸಿ ವ್ಯಾಪಾರ ಮಾಡ್ತದೆ. ನಿನ್ನೆ ನಾನು ಯತ್ನಾಳ್ ಹೇಳಿದ್ರು, ಅವ್ರ ಮುಂಚೆ ಈ ಭವಿಷ್ಯವಾಣಿ ಹಿಂಗೆ ಆಗತ್ತಂತೆ ಹೇಳಿದ್ರು. ನಾನು ಕೂಡ ಹೇಳಿದ್ದೆ ಇವ್ರು ಹಿಂಗೆ ನಾಟಕ ಎಬ್ಸಕ್ ಮಾಡಕತ್ರತೆ. ಅದನ್ನೇ ಯತ್ನಾಳ್ ಹೇಳಿದ್ರು, ನಾಳೆ ಬಿಟ್ಟು ನಾಡ್ದ ಬರ್ತಾರ ಅಂತ ಹೇಳಿ. ಇದು ಪೂರ್ವ ಒಂದೇನೋ ಅವ್ರ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡಿ ಪ್ರಚಾರದ ತಂತ್ರ ಇದು. ಸೊ ಒಬ್ಬ ರಾಜಕಾರಣಿಯಾಗಿ ನಾನು ಏನ್ ಮಾಡ್ತೀನಿ ಅನ್ನುವಂಥದ್ದು, ನಾನು ಮಾತಾಡೋದಕ್ಕ ಮತ್ತು ನಾನು ಮಾಡೋದಕ್ಕ ಹೊಂದಾಣಿಕೆ ಇರ್ಬೇಕು. ಮಾತಾಡೋಕ್ಕಿಂತ ಮೊದಲು ಇದನ್ನ ಕೈಲಿ ಮಾಡಕ್ ಆಗತ್ತಾ ಅನ್ನುವಂಥದ್ದನ್ನು ವಿಚಾರ ಮಾಡಿ ಮಾತಾಡ್ಬೇಕು. ಸೊ ಇವರು ಅದು ಯಾವುದೂ ಇಲ್ಲೇ ಇಲ್ಲ. ಎಷ್ಟು ಗಂಭೀರವಾಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಅವತ್ತು ಹೇಳಿದ್ರು, ಇಂಡಿ ಶಾಸಕರಪ್ಪ ಅಂತಂದ್ರೆ ನಾನು ವಾಪಸ್ ತಿರುಗಿ ನೋಡೋ ಪ್ರಶ್ನೆನೇ ಇಲ್ಲ, ನನಗೂ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ನಾವು ಇವ್ರು ಬಂದ್ 2 ದಿನದಾಗ ಈ ಒಂದು ಡೊಂಬರಾಟ ಎಬ್ಬಿಸ್ಕೊಂಡು ಮತ್ತೇನು ವಾಪಸ್ ತಗೋತಾರ ಅಂತ ಹೇಳಿ ಅವತ್ತೇ ಹೇಳಿದ್ವಿ ನಾವು. ಹುಟ್ಟಿದ್ದು ಕಾಂಗ್ರೆಸ್ದಾಗಿ ಮುಂದೆ ಕೊನೆಯವರೆಗೂ ಕಾಂಗ್ರೆಸ್ದಾಗಿ ಇರ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಐಡಿಯಾಲಜಿ ಗೊತ್ತಿಲ್ಲ ನಾವು, ಅದರ ತತ್ವ ಸಿದ್ಧಾಂತಗಳ ಪ್ರಕಾರ ನಾವು ಇರ್ತೀವಿ. ನಮ್ದೇವರು ಯಾವುದು ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಕಾಂಗ್ರೆಸ್ ಐಡಿಯಾಲಜಿನೂ ಇಲ್ಲ, ಇವ್ರಿಗೆ ಯಾವ್ದು ಬದ್ಧತೆನೂ ಇಲ್ಲ. ಹಂಗಿದ್ರೆ ಇವರು ರಾಜೀನಾಮೆ ಕೊಡ್ತಿರ್ನೇನೂ ಇರ್ಲಿಲ್ಲ. ಇವರು ಹಸಿ ಸುಳ್ಳು ಹೇಳ್ತಾರ. ಇದು ಜ್ವಲಂತ ಉದಾಹರಣೆ ನಮ್ಮ ಮುಂದೆ ಇವತ್ತು. ಇದೇನ್ ಬಹಳ ಹಳಿದು ನಾವು ಹೇಳಕತ್ತಿಲ್ಲ, ಇನ್ನೊಮ್ಮೆ ಜ್ವಲಂತ ಉದಾಹರಣೆ.
ಅವ್ರು ಹೇಳುದೊಂದು ಮಾಡೋದೊಂದು ಇದನ್ನೇ ಮಾಡ್ಕೋತ ಬಂದಾರ. ಸ್ವಾರ್ಥ ರಾಜಕಾರಣ ಮಾಡಿಬಿಟ್ಟು ಜನರಿಗೆ ಅವ್ರದ್ದು ಪಕ್ಷಕ್ಕ ಅವರನ್ನು ನಂಬಿರುವಂತಹ ಕಾರ್ಯಕರ್ತರಿಗೆ ಮೋಸ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ನಡೀತದ, ಒಂದಿನ ಇದು ಕೊನೆಗಾಣಿಸುವಂತ ಸಮಯ ಬರ್ತದ ಅನ್ನುವಂಥದ್ದು ನಮಗೆ ಇವತ್ತು ಕಾಣ್ತಾ ಇದೆ. ಕಾರ್ಯಕರ್ತರಿದ್ದಾರೆ ಸಭೆ ಮಾಡಿ ಆ ಒಂದು ಸಭೆ ಯಾವ ಆತ್ಮಸಾಕ್ಷಿ, ಎದರ ಆತ್ಮಸಾಕ್ಷಿ, ಏನ್ ಆತ್ಮಸಾಕ್ಷಿ ಹೇಳ್ರಿ ನಮ್ಗೆ? ಆತ್ಮಸಾಕ್ಷಿ ಪ್ರಶ್ನೆ ಎಲ್ಲಿ ಬರ್ತೈತಿ ಇದ್ರಾಗ? ಆತ್ಮಸಾಕ್ಷಿ ಪ್ರಶ್ನೆನೇ ಉದ್ಭವ ಆಗಂಗಿಲ್ಲ. ಇವರು ಈಗ ಆಯ್ತು ಸರಿ, ವರಿಷ್ಠರು ಇವರಿಗೆ ಮಾತು ಕೊಟ್ಟಿದ್ದಾರೆ ಕೊಡಬೇಕು ಅನ್ನುವಂಥದ್ದು ಹೇಳ್ತಾರೆ ಇವರು. ಅದಕ್ಕೆ ನಮ್ಗಂತೂ ಗೊತ್ತಿಲ್ಲ, ಅವರೇ ಹೇಳಕತ್ತಾರ ವರಿಷ್ಠರು ನನಗೆ ಮಾತು ಕೊಟ್ಟಿದ್ರು ಆತ್ಮಸಾಕ್ಷಿಗೆ ಅಂತ ಹೇಳಿ. ನೀವು ವರಿಷ್ಠರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತಲ್ಲ. ನೀವು ನನಗೆ ಮೋಸ ಮಾಡಿರಿ, ನನ್ನ ನಿರ್ಧಾರ ನಾನು ತಗೋತೀನಿ. ನೀವು ಸಡನ್ ಆಗಿ ಏಕಾಏಕಿ ನಿರ್ಧಾರ ತಗೊಂಡಿರುವಂತದ್ದು ಇದು ಆನ್ ದ ಸ್ಪಾಟ್. ಐ ಆಮ್ ಗೋಯಿಂಗ್ ಟು ರಿಸೈನ್, ಐ ವಿಲ್ ನಾಟ್ ಸ್ಟೆಪ್ ಬ್ಯಾಕ್ ಅಂತ ಹೇಳಿಬಿಟ್ಟು ಇವರು ಮತ್ತೆ ಮರುದಿನೇ ನೆಕ್ಸ್ಟ್ ಡೇ ಮರುದಿನ 2 ದಿನದಾಗೆ ಬಂದು ಆ ನಿರ್ಧಾರನ ಬದಲಾವಣೆ ಮಾಡಿದ್ರು. ಅವ್ರಿಗೆ ಗೊತ್ತಾಯ್ತು ನಾನು ಏನೋ ಒಂದು ಕಲ್ಲು ಒಗಿಬೇಕು, ಕಲ್ಲು ಒಗದ್ರೆ ಏನಾರ ಆಗ್ತದೆ ಏನು ಅಂತ ಹೇಳ್ಬಿಟ್ಟು ಆಗ್ಲಿಲ್ಲ. ಈಗ ಜನ ಎಲ್ಲಾನು ಭಯಕತ್ರು. ಕ್ಷೇತ್ರದ ಜನರಿಗೆ, ಕ್ಷೇತ್ರದ ಅವರ ಕಾರ್ಯಕರ್ತರಿಗೆ, ಜನರಿಗೆ ಇದು ಅತಂತ್ರ ಮಾಡಿ ಇದು ಮರು ಚುನಾವಣೆ ನಿರ್ಮಾಣ ಆದ್ರೆ ನನಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಒಂದು ರಿಯಲೈಸೇಷನ್ ಆಯ್ತು ಅವ್ರಿಗೆ. ಇನ್ನೂ ಒಂದು ಕಡೆ ಇಡೀ ಗೊಂದಲದ ಮೂಡಾಗಿದ್ದಾರೆ. ಗೌಡ್ರು ಹಿಂಗ್ ಹೇಳ್ತಾರೆ, ಮತ್ತೊಂದು ದಿವ್ಸ ಹಿಂಗ್ ಹೇಳ್ತಾರೆ. ನನಗನ್ನಿಸ್ತದೆ ಯಶವಂತರಾಯ ಗೌಡ್ರಿಗೆ ಬಹುಶಃ ಮಾನಸಿಕ ಅಸಮತೋಲನರಾಗಿ ಇದ್ದಿದ್ದಕ್ಕೆ ಇಂಥ ನಿರ್ಧಾರ ತಗೋತಾ ಇದಾರೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಸಾರ್ವಜನಿಕವಾಗಿ ಒಂದು ಜವಾಬ್ದಾರಿ ಸಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿ ಅವರ ಮಾತು ಮತ್ತು ನಡವಳಿಕೆಗೆ ಸಾಮ್ಯತೆ ಇರಬೇಕು. ಅದು ಯಾವುದು ಕಾಣಿಸ್ತಾ ಇಲ್ಲ ನಮಗೆ. ಅವ್ರು ಹೇಳ್ತಾರ ಒಂದು, ಮಾಡ್ತಾರ ಒಂದು. ಒಂದೊಂದ್ಸತಿ ಭಾಷಣದಾಗ ಅತಿ ಉದ್ವೇಗದಿಂದ ಮಾತಾಡುವಂಥದ್ದು, ಎದುರಿಗೆ ಬಂದವರಿಗೆ ಗದ್ದ ತುಟಿ ಹಿಡಿದು ಬಿಟ್ಟು ಅಗ್ದಿ ಏನು ಮನ್ಯಾಗಿನ ಮೊಮ್ಮಗನಾಗಿ ಮಾತಾಡೋದು, ಆಮೇಲೆ ಮರ್ತು ಬಿಡುವಂಥದ್ದು, ಕಾರ್ಯಕರ್ತರಿಗೆ ಸಿಕ್ಕಾಪಟ್ಟೆ ಆಶ್ವಾಸನೆ ವಾಗ್ದಾನಗಳನ್ನು ಕೊಡುವಂಥದ್ದು, ಅವ್ರನ್ನ ಉಪಯೋಗ ಮಾಡಿಕೊಳ್ಳುವಂಥದ್ದು, ಆಮೇಲೆ ಕೈ ಬಿಟ್ಟು ಬಿಡುವಂಥದ್ದು, ಜನರಿಗೆ ಹಸಿ ಹಸಿ ಸುಳ್ಳು ಹೇಳೋದು, ಆಮೇಲೆ ಅದನ್ನ ಮರ್ತು ಬಿಡೋದು, ಮತ್ತೆ ಇನ್ನೊಂದೇನೋ ಪ್ರತಿಪಾದನೆ ಮಾಡೋದು. ಸಮ್ವೇರ್ ಸಮ್ ಲಿಂಕ್ ಈಸ್ ಮಿಸ್ಸಿಂಗ್. ಐ ಥಿಂಕ್ ವಾಟ್ ಐ ಫೀಲ್ ಇಸ್ ಈ ತರ ಒಬ್ಬ ಬ್ಯಾಲೆನ್ಸ್ಡ್ ಮೈಂಡ್ ಇರೋಂಥವ್ರು, ಸ್ಥಿತಪ್ರಜ್ಞತೆ ಅಂತೀವಲ್ಲ ನಾವು, ಅದು ಇರೋಂಥವ್ರು ಹಿಂಗೆಲ್ಲ ಮಾಡಂಗಿಲ್ಲ. ಎಲ್ಲೋ ಅವರಿಗೆ ಮಾನಸಿಕ ಸ್ಥಿಮಿತ ಸರಿ ಇಲ್ಲ. ನನಗೆ ಯಾಕೋ ಮೆಂಟಲಿ ಇಂಬ್ಯಾಲೆನ್ಸ್ಡ್ ಇದ್ದವ್ರು ಮಾತ್ರ ಈ ತರ ನಿರ್ಧಾರಗಳನ್ನು ಮಾಡೋದು, ತಪ್ಪು ವಾಗ್ದಾನಗಳನ್ನು ಕೊಡುವಂಥದ್ದು, ಆವೇಶ ರೋಷಾವೇಶದಿಂದ ಮಾತಾಡುವಂಥದ್ದು, ಎಲ್ಲೋ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗು ಅಥವಾ ಎಲ್ಲೋ ಒಂದು ಕಿಳಿರಿಮೆ ಅಂತೀವಲ್ಲ, ಆ ಭಾವನೆಯಿಂದ ಅವರು ತೊಳಲಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ. ಹೌದು, ಅವ್ರ ದ್ವಂದ್ವ ನಿಲುವು ಇದು ಒಂದರಲ್ಲಿ ಅಲ್ಲ, ಎಲ್ಲದರಲ್ಲಿನೂ ಅವ್ರದ್ದು ದ್ವಂದ್ವ ನಿಲುವಿದೆ. ಏನು ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಕಾರ್ಯಕರ್ತರನ್ನ ಕೇಳ್ಕೊಡ್ಬೇಕಾಗಿತ್ತು. ಕೇಳ್ದೇನೆ ಕೊಟ್ಬಿಟ್ಟು ಇವತ್ತು ನನ್ನ ಕಾರ್ಯಕರ್ತರು ಬೇಡ ಅಂತಾರ ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ತಾಜಾ ಒಂದು ದ್ವಂದ್ವ ನೀತಿಯ ಉದಾಹರಣೆ ಇದು. ಇದ್ರ ಜೊತೆನೆ ಹಲವಾರು ನಿಲುವುಗಳು ದ್ವಂದ್ವದಿಂದ ಕೂಡಿರ್ತಾರೆ. ಇದರಿಂದಾಗಿ ನಮ್ಮ ಮತಕ್ಷೇತ್ರ ಕೆಟ್ಟ ಹೆಸರು ಬರ್ತಾ ಇದೆ. ಈ ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಂದ್ಸತಿ ಹಿಂದ ರೈತರು ಸಕ್ಕರೆ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗ ನಾನ್ ನೋಡ್ಕೋತೀನಿ, ನಿಮ್ಗೆ ರೈತರಿಗೆ ಧಮಕಿ ಮಾತಾಡಿದ್ದು. ಅಲ್ಲಿ ಬೆಳಗಾವದಲ್ಲಿ ಒಬ್ಬ ರೈತ ಮುಖಂಡರು ಯಾಪರಿ ಇವ್ರಿಗೆ ಜಾಡ್ಸಿದ್ರಪ್ಪ ಅಂತಂದ್ರ ನಮ್ಮ ಮತಕ್ಷೇತ್ರಕ್ಕೆ ಅಸಹ್ಯ ಆಗುವಂಗ ಚುನಪ್ಪ ಪೂಜಾರಿ ಅವರು ಅವ್ರು ಮಾತಾಡಿದ್ದು ಶಬ್ದ ಕೇಳಿದ್ರೆ ನಮ್ಮ ಮತಕ್ಷೇತ್ರ ಶಾಸಕರಿಗೆ ಹಿಂಗ್ ಮಾತಾಡಬಾರ್ದು ಅನ್ನುವಂತ ನೋವು ನಮಗಾಯ್ತು. ಯಾಕಂದ್ರ ನಾವು ಆ ಮತಕ್ಷೇತ್ರದವರಾಗಿ ನಾವು ಏನು ಪಾರ್ಟ್ ಆಫ್ ದಟ್ ಕಾನ್ಸ್ಟಿಟ್ಯೂನ್ಸಿ, ನಮಗೂ ಅಸಹ್ಯ ಅನಿಸ್ತು. ಸೊ ಎಲ್ಲಿ ಏನ್ ಮಾಡ್ಬೇಕು, ಏನ್ ಮಾತಾಡಬೇಕು, ಬರೇ ಬಂತನ ನಾನ್ ಹಂಗದೀನಿ, ನಾನ್ ಹಿಂಗದೀನಿ, ನಾನ್ ಮನ್ಸು ಮಾಡಿದ್ರೆ ಹಿಂಗ್ ಮಾಡ್ತೀನಿ, ಅವ್ರದೇ ಪಕ್ಷದವ್ರಿಗೆ ಧಮಕಿ ಕೊಡೋದು, ಅವ್ರದೇ ಪಕ್ಷದವ್ರಿಗೆ ಸೋಲಿಸ್ತೀನಿ ಅನ್ನುವಂಥದ್ದು ಇದು ಯಾವ ಬದ್ಧತೆ? ಅವ್ರದೇ ಪಕ್ಷದ ದೊಡ್ಡ ಮುಖಂಡರುಗಳಿಗೆ ನಾ ಸೋಲಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ. ದ ವಾರ್ ಹ್ಯಾಸ್ ಬಿಗನ್ ಅಂತಾರೆ.
2028ಕ್ಕೆ ಚುನಾವಣೆ ಬರ್ಲಿ ನೋಡ್ಕೋತೀನಿ ನಾ ಅಂತಾರ. ಮತ್ತೆ ಇದು ಯಾವ ಮೆಂಟಾಲಿಟಿ, ಯಾವ ಮಾನಸಿಕತೆ? ಇವ್ರ ಪಕ್ಷಕ್ಕೆ ಬದ್ಧರ? ಇವರು ಪಕ್ಷಕ್ಕೆ ನಾನು ಬದ್ಧ ಅದೀನಿ, ಕಾಂಗ್ರೆಸ್ ನಾನು ಲಾಯಲ್ ಅದೀನಿ, ಕಾಂಗ್ರೆಸ್ನಾಗೆ ಹುಟ್ಟಿನಿ, ಕಾಂಗ್ರೆಸ್ನಾಗೆ ಸಾಯ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಇವತ್ತು ನೀವೇ ಹೇಳಿದ್ರಿ. ಮತ್ತೆ ಹಂಗಿರಿ ಕಾಂಗ್ರೆಸ್ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ ದೊಡ್ಡ ಏನು ನಮ್ಮ ಈ ಭಾಗದ ದೊಡ್ಡ ಪ್ರಮುಖರನ್ನ ನಾನು ಸೋಲಿಸ್ತೀನಿ ಅಂತಾರಲ್ಲ ಇನ್ನೊಂದ್ ಕಡೆ. ಗೊತ್ತಿದ್ಯಾ ನಿಲುವು? ಏಕವಚನದಲ್ಲೇ ಅವ್ರ ಬಗ್ಗೆ ಮಾತಾಡುವಂಥದ್ದು, ಬೈಯುವಂಥದ್ದು, ನಂದ ಅವ್ರದ್ದು ದುಶ್ಮನಿ ಸದಿವಂಶ ಅಂತಾರ ಅವ್ರು. ಮತ್ ನೀವು ಅದೇ ಪಕ್ಷದಾಗಿದ್ದು ಅದೇ ಪಕ್ಷದ ಒಬ್ಬ ವರಿಷ್ಠರ ಬಗ್ಗೆನೆ ನೀವು ಈ ತರ ಮಾತಾಡ್ತಾ ಇದೀರಿ ಅಂದ್ರೆ ನಿಮ್ದು ಯಾವ ನಿಲುವು? ನಿಮ್ದು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರ ಬಗ್ಗೆ ಎಲ್ಲಾರ್ಗೂ ನೀವು ನಿಷ್ಠೆ ಇರಬೇಕು, ಅವ್ರನ್ನ ಎಲ್ಲರೂ ಒಳಗೊಂಡು ನೀವು ಪಕ್ಷ ಕಟ್ಟಬೇಕು. ಮತ್ತಿಂತ ದೊಡ್ಡ ವರಿಷ್ಠರ ಬಗ್ಗೆನೆ ನೀವು ಈ ಬರೀ ಇರ್ಬೇಕಾದ್ರೆ ಇನ್ ಪಾಪ ಸಣ್ಣ ಸಣ್ಣ ಕಾರ್ಯಕರ್ತರು, ಕ್ಷೇತ್ರದ ಜನರು, ಕ್ಷೇತ್ರದಲ್ಲಿರುವಂತ ಬಡವರು, ಇವರು ಹಾಲತ್ತೇನು? ಕಳೆದ 13-14 ವರ್ಷದಿಂದ ಅವ್ರು ಅಧಿಕಾರದಲ್ಲಿದ್ದಾರೆ. ಏನು ಇಲ್ಲ, ಬರೀ ಇದನ್ನೇ ಒಂದು ಸ್ವ ಸಮಾಜದವ್ರಿಗೆ ಮಾಡ್ಯಾರೋ ಬಿಟ್ಟಿರೋ ಗೊತ್ತಿಲ್ಲ. ಇನ್ನೊಂದು ದೊಡ್ಡ ದೊಡ್ಡ ಜಾತಿಗಳನ್ನ ಒಂದರ ವಿರುದ್ಧ ಒಂದು ಎತ್ತಿ ಕಟ್ಟುದು, ಅವ್ರವ್ರ ಮಧ್ಯೆ ಜಗಳ ಹಚ್ಚುದು, ಈ ವರ್ಷ ಇವ್ರಿಗೆ ಹಿಡಿಯೋದು, ಇನ್ನೊಂದು ವರ್ಷ ಅವ್ರಿಗೆ ಹಿಡೋದು, ಒಂದೊಂದು ಊರಾಗಿ 2-2 ಪಾರ್ಟಿ ಮಾಡುವಂಥದ್ದು. ಸ್ವ ಹಿತಾಸಕ್ತಿ, ಸ್ವಂತ ಸ್ವಾರ್ಥ ಮಾತ್ರ ಬಿಟ್ರೆ ಅವ್ರಿಗೇನು ಸಮಾಜದ ಬಗ್ಗೆ ಕಳಕಳಿ ಆಗ್ಲಿ, ಜನರ ಬಗ್ಗೆ ಕಳಕಳಿ ಆಗ್ಲಿ, ಬಡವರ ಬಗ್ಗೆ ಕಳಕಳಿ ಆಗ್ಲಿ, ನಾನು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು, ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಗ್ಲಿ ಕಿಂಚಿತ್ತೂ ಕಾಳಜಿ ಇಲ್ಲ ಅವ್ರಿಗೆ. ಇಲ್ಲ, ನನ್ಗೆ ಇಡೀ ಮತಕ್ಷೇತ್ರದಲ್ಲಿ ನನ್ನ ಬಗ್ಗೆ ಕಳೆದ ಬಾರಿ ಟಿಕೆಟ್ ತಪ್ಪಿದ್ದಕ್ಕೆ ಸಿಕ್ಕಾಪಟ್ಟೆ ಅನುಕಂಪ ಇದೆ. 2018ರಲ್ಲಿನೂ ಕೂಡ ನಾನು ಕೇವಲ 50,000 ಓಟಲ್ಲಿ ಅವಾಗೇ ಗೆದ್ದಿದ್ದೆ. ನನಗೆ ಲಾಸ್ಟ್ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಕೊಟ್ರು. ನನಗೆ ಕ್ಷೇತ್ರದ ಪ್ರತಿಯೊಂದು ಹಳ್ಳಿ ಕವರ್ ಮಾಡ್ಲಕ್ಕ ಆಗ್ಲಾಕ ನಾನು ಅವಾಗ ಸಮಯ ಮತ್ತು ನನ್ನ ಅನುಭವದಿಂದ ಕೊರತೆಯಿಂದ ನಾನು ಸೋತೆ. 23ರಲ್ಲಿ ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡಿದ್ದೆ. 23ರಲ್ಲಿ ಕ್ಷೇತ್ರದ ಜನ ನನ್ನ ಮೇಲೆ ಅಪಾರವಾದಂತಹ ಏನೋ ಬೆಂಬಲ, ವಿಶ್ವಾಸ ಇಟ್ಟು ಗೆದ್ದಿತ್ತೆ ಅನ್ನುವಂತ ನಮ್ಮ ಹತ್ರ ಒಂದು ವಿಶ್ವಾಸ ಇತ್ತು. ಸಡನ್ ಆಗಿ ಟಿಕೆಟ್ ತಪ್ಪಿಸಿದ್ರು, ಅದು ಬೇರೆ ವಿಷಯ. ಈ 2028ಕ್ಕೆ ಇವ್ರ ಬಗ್ಗೆ ಸಾಕಾಗ್ಯದ ಜನಕ್ಕೆ. ಮತಕ್ಷೇತ್ರದಾಗ ಒಬ್ಬ ಯುವಕ, ಒಬ್ಬ ವಿದ್ಯಾವಂತ, ಮತಕ್ಷೇತ್ರದ ನಾಡಿ ಮಿಡಿತವ ಗೊತ್ತಿರುವಂತವ, ಪ್ರತಿಯೊಂದು ಹಳ್ಳಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಗೊತ್ತಿರುವಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮತಕ್ಷೇತ್ರದ ಜನ ನನ್ನ ಕಡೆ ಬಹಳ ಅಪಾರವಾದಂತಹ ನಿರೀಕ್ಷೆ ಇಟ್ಕೊಂಡು ಇವತ್ತು ಕಾಯ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಪೂರಕವಾಗಿ ಏನ್ ಮಾಡ್ಬೇಕು ಆ ಕೆಲಸಗಳನ್ನ ಸೈಲೆಂಟ್ ಆಗಿ ಇದ್ಕೊಂಡು ಮಾಡ್ತಾ ಇದೀವಿ ಸದ್ಯಕ್ಕೆ. 100% ನಮ್ದು ಆಲ್ರೆಡಿ ಗ್ರೌಂಡ್ ಇದೆ. ಅದಕ್ಕೆ ಏನ್ ಬೇಕು ಅದನ್ನು ನಾವು ಮಾಡ್ತಾ ಇದೀವಿ. ನಿಶ್ಚಿತವಾಗಿನೂ ನಾನು ಇವತ್ತು ಹೇಳ್ತೀನಿ, ನಾನು ಶಾಸಕರಿಗೆ ಹೇಳ್ತೀನಿ ಮತ್ತು ಕ್ಷೇತ್ರದ ಜನರಿಗೆ, ನನಗೆ ಇರುವಂತಹ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಹೇಳ್ತೀನಿ, 2028ಕ್ಕೆ ಇಂಡಿಯಲ್ಲಿ ನಮ್ಮದೇ ಸರ್ಕಾರ ಇರ್ತದೆ. ಇದ್ರಾಗ ಯಾವುದೂ ಸಂಶಯ ಬೇಡ. ಅದಕ್ಕೆ ಪೂರಕವಾಗಿ ನಾವು ಏನು ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ. ವಾಸ್ತು ಸರಿ ಇಲ್ಲ, ನೀವು ಮತ್ತೆ 3 ಸಲ ಶಾಸಕರಾಗಿರಲ್ಲ, ವಾಸ್ತು ಸರಿ ಇಲ್ಲದೆ ಇದ್ರೆ ಮತ್ತೆ ಅಲ್ಯಾಕ್ ಹೋಗಿ ಶಾಸಕ ಸ್ಥಾನ ನಿಲ್ಲಕ್ ಹೋದ್ರಿ? ನಿಮ್ಗೆ ಅರ್ಹತೆ ಇಲ್ಲ, ನಿಮ್ ಜೊತೆ ಜಿಲ್ಲಾದಾಗ ಒಬ್ರು MLA ಗಳ ಸಾಥ್ ಇಲ್ಲ. ಅಟ್ಲೀಸ್ಟ್ ಮಿನಿಸ್ಟರ್ ಆಗ್ಬೇಕಂದ್ರೆ ಒಬ್ರು MLA ಆದ್ರೂ ಬೇಕಲ್ಲ ಜೊತೆಗೆ. ಒಬ್ಬ MLA ನಮ್ಗೆ ಯಶವಂತರ ಗೌಡ್ರಿ ಮುಖ್ಯಮಂತ್ರಿ ನೀವು ಮಂತ್ರಿ ಸ್ಥಾನ ಕೊಡ್ರಿಯಪ್ಪ ಅಂತ ಬೆಂಬಲಕ್ಕಿದ್ರಪ್ಪ ಅಂತಂದ್ರೆ ಏನೋ ಕೊಡಬಹುದಾಗಿತ್ತು. ಜಿಲ್ಲೆಯಲ್ಲಿ ಇರುವಂತ 6 ಮಂದಿಯಾಗ 5 ಮಂದಿ ನೀವು ವಿರೋಧಿಗಳದಾರ. ನೀವು ಅದನ್ನ ತಂದ್ಬಿಟ್ಟು ಅಂದ್ರೆ ಇಂಡಿ ವಾಸ್ತು ಸರಿ ಇಲ್ಲ ಅನ್ನುವಂಥದ್ದು ಎಷ್ಟು ಸರಿ? ಇದ್ರದ ಮಾತು ಬಹಳ ಗಂಭೀರವಾದಂತ ಮಾತು. ಇಂಡಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು, ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಇಂಡಿ ವಾಸ್ತು ಸರಿ ಇಲ್ಲ ಅನ್ನುವಂಥದ್ದು ಇಂಡಿ ಜನರಿಗೆ, ಇಂಡಿಗೆ ಮಾಡಿರುವಂತ ಅಪಮಾನ ಒಬ್ಬ ಶಾಸಕರಾಗಿ. ನೀವು ಈ ಮಾತನ್ನ ಅವ್ರು ಹೇಳ್ಬಾರ್ದು. ಅಂದ್ರೆ ಇವರು ಮೂಢನಂಬಿಕೆಗಳಲ್ಲಿನೂ, ಈಗಿನ ಕಾಲದಲ್ಲಿ ಮೂಢನಂಬಿಕೆಗಳಲ್ಲಿನೂ ನಂಬಿಕೆ ಇಡ್ತಾರ ಅನ್ನಂಗಾಯ್ತಲ್ಲ. ನಮಗೂ ಹೇಳ್ತೀವಿ ಚುನಾವಣೆ ಹಿಂದಕ್ಕೆ ಸಿಕ್ಕಾಪಟ್ಟೆ ಚಾಡಿ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಹೇಳಿದ್ ಕೇಳಿದ್ರೆ ನಮ್ಗ ಆ ಮಾತು ಸತ್ಯ ಅನಿಸ್ತದ. ನೀವು ಮಂತ್ರಿ ಸ್ಥಾನ ಸಿಗದೆ ಇದಕ್ಕೆ ಇಂಡಿ ಮತಕ್ಷೇತ್ರಕ್ಕೆ ವಾಸ್ತು ಸರಿ ಇಲ್ಲ, ಇಂಡಿ ಮತಕ್ಷೇತ್ರದ ನಸೀಬು ಸರಿ ಇಲ್ಲ ಅನ್ನಂಗಾಯ್ತಲ್ಲ.
ಆಮೇಲೆ ಅಧಿಕಾರದ ಆಸೆಗಾಗಿ ನಾನು ಅದಕ್ಕಾಗಿ ಅವರು ಅರ್ಧ ತಾಸ ರಾತ್ರಿ 2-3 ಕಾಲ್ ಹಿಡಿತಾರ. ಅದನ್ನು ಇಂಡಿ ಮತಕ್ಷೇತ್ರದ ಜನ ನೋಡ್ಯಾರ. ಅಧಿಕಾರಕ್ಕಾಗಿ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಟಿರೋದು ನಿನ್ನೆ ಮೊನ್ನೆನೇ ನೋಡಿದೀವಿ. ಮತ್ತ ಹೊಳ್ಳಿ ಅದೇ ಅಧಿಕಾರ ಹೋಗ್ತದೆ ಅಂತ ಹೇಳ್ಬಿಟ್ಟು 2 ದಿನದಾಗ ರಾಜೀನಾಮೆ ವಾಪಸ್ ತಗೋತೀನಿ ಅಂತ ನೋಡಿರುವಂತದ್ದು ಈಗ ನೀವು ನೋಡಿದಿರಿ. ಮತ್ತೆ ಇವ್ರು ಅಧಿಕಾರಕ್ಕೆ ಏನೆಲ್ಲ ಮಾಡ್ತಾರ, ಹೇಳುವುದೊಂದು ಏನಾಗ್ತಾರ ಭೂತದ ಬಾಯಲ್ಲಿ ಏನೋ ಮಂತ್ರ ಅಂತ ಏನೋ ಒಂದು ಗಾದೆ ಮಾತಾಯ್ತಲ್ಲ, ಹಂಗ ಇವರು ಹೇಳುವುದಕ್ಕ ನಡೆಯುವುದಕ್ಕ ಮಾಡುವುದಕ್ಕ ಯಾವುದೂ ಸಂಬಂಧ ಇಲ್ಲ, ತಾಳ ಇಲ್ಲ, ಮೇಳಿಲ್ಲ. ಸುಮ್ಮನೆ ನಡೆದೈತಿ ಗಾಡಿ, ನಡೆದದ ಅಷ್ಟೇ. ಇವತ್ತು ಅಲ್ಲಿ ಮತಕ್ಷೇತ್ರದ ಈಗ ಒಂದು ರೌಂಡ್ ಮನವೊಲಿಸಲಕ್ ಪ್ರಯತ್ನ ಮಾಡಿದ್ದಾರೆ. ಯಾವಾಗ ಮುಖ್ಯಮಂತ್ರಿಗಳು ಒಂದು ಡೋಸ್ ಕೊಟ್ರು, ಯಾರು ಬಹಳ ಜಿಗಿದಾಡಿ ಹಾರಾಡಿ ರಾಜೀನಾಮೆ ಕೊಡ್ತೀನಿ ಅಂತಾರೋ ಅಂಗೀಕಾರ ಮಾಡ್ರಿ ಅಂತ ಹೇಳ್ಬಿಟ್ರು. ಅವಾಗ ಇವ್ರಿಗೆ ಬಿಸಿ ತರ್ತು. ನಾನೇನಾದ್ರೂ ಇನ್ನ ಇದೇ ಹಿಡ್ಕೊಂಡು ಹೊರಟೆಪ್ಪ ಅಂತಂದ್ರ ನನ್ನ ಶಾಸಕ ಸ್ಥಾನ ಕಳ್ಕೊತೀನಿ, ನಂದು ರಾಜಕೀಯ ಭವಿಷ್ಯ ಮುಗಿತದ ಅನ್ನುವಂಥದ್ದು ಸಡನ್ ಆಗಿ ಅವ್ರಿಗೆ ಜ್ಞಾನೋದಯ ಆಯ್ತು. ಆ ತಕ್ಷಣ ಇವರೇ ಸಂದೇಶ ಕೊಟ್ಟಿರ್ತಾರ, ನಾನು ರಾಜೀನಾಮೆ ವಾಪಸ್ ತಡೆ ಹಿಡೀರಿ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಆ ಕಾರಣದಿಂದ ತಡೆ ಹಿಡಿದಿದ್ದಾರೆ ಅಷ್ಟೇ. ಇವಾಗ ಸರ್ ಈ 2003 ನನಗೆ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ. ಸಾವು ಸಂಘ ವನ ಇರುವಂತದ್ದು ಸಿದ್ದೇಶ್ವರ ಸ್ವಾಮಿಗಳು ಇದ್ದಕ್ರೆ ಉದ್ಘಾಟನೆ ಮಾಡಿರುವಂತದ್ದು. ಅಲ್ಲಿ ಫಾರೆಸ್ಟ್ ಏರಿಯಾ ಇವತ್ತು ಗಿಡ ಬೆಳೆದ್ ನಿಂತವ್ದು ಚಂದ ಕಾಣಕತ್ತದ. ಸಣ್ಣ ಪುಟ್ಟು ಕೆಲವೊಂದು ಏನೋ ದ್ವಾರ ಬಾಗ್ಲ ಅಂತವ್ ಇಂಥವು, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಆಗಿರುವಂತ ಕೆಲಸ. ಎರಡನೇದ್ದು, ಇವರು ಸಕ್ಕರೆ ಕಾರ್ಖಾನೆ ಮಾಡಿ ಅಂತೇಳಿ ಹೋದಲ್ಲೆಲ್ಲಾನು ಲಾಸ್ಟ್ 5-6 ವರ್ಷದಿಂದ ಅದನ್ನ ಹೇಳಕತ್ತಾರೆ. ಇಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆಯಿಂದ ಎಷ್ಟು ಲಾಭ ಬಂದಿದೆ, ಸಕ್ಕರೆ ಕಾರ್ಖಾನೆಯಲ್ಲಿ ಎಷ್ಟು ಶೇರ್ ಹೋಲ್ಡರ್ಗೆ ಲಾಭಾಂಶ ಹಂಚಿದ್ದಾರೆ, ಅದ್ರದ್ದು ಏನ್ ಲೆಕ್ಕ, ಅದ್ರದ್ದು ಏನ್ ಪತ್ರ ಅನ್ನೋದು ಒಬ್ಬರಿಗೆ ಗೊತ್ತಿಲ್ಲ. ನೀವು ಬಹಿರಂಗ ಪಡಿಸ್ಬೇಕಲ್ಲ, ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಇಷ್ಟು ಸಕ್ಕರೆಯನ್ನ ನುರಿಸಿದೀವಿ, ಇಷ್ಟು ಖರ್ಚು ವೆಚ್ಚ ಆಯ್ತು, ಇಷ್ಟು ಆದಾಯ ಬಂತು, ಇಷ್ಟನ್ನ ನಾವು ಷೇರುದಾರರಿಗೆ ಹಂಚೀವಿ ಅಂತ ಹೇಳ್ಬಿಟ್ಟು. ಅದ್ರ ಸಾಲ ಎಷ್ಟಿದೆ, ಅದ್ರ ಬಡ್ಡಿ ಎಷ್ಟು ಕಟ್ಟ್ಯಾರ, ಇದ್ರದ್ದು ಯಾರಿಗೂ ಏನೂ ಗೊತ್ತಿಲ್ಲ. ಹೇಳ್ಕೊಂತ ಹೊಂಟಾರ. ಇವತ್ತು ಅವರಿಗೆ ಸಾಕಾಗ್ಯಾರ. ನಮ್ಮ ಒಂದು ಒಳ ಮಾಹಿತಿ ಪ್ರಕಾರ ಸಕ್ಕರೆ ಕಾರ್ಖಾನೆ ಸಂಪೂರ್ಣವಾಗಿ ಲಾಸ್ ಅಲ್ಲಿದೆ, ಸಂಪೂರ್ಣವಾಗಿ ಲಾಸ್ ಅಲ್ಲಿದೆ. ಅದನ್ನ ಅವರೇ ಬಹಿರಂಗವಾಗಿ ಹೇಳಬೇಕು. ಇನ್ನು ಮತ್ತೇನು ನೀರಾವರಿ ಅಂತ ಹೇಳ್ತಾ ಇದ್ದೀರಿ ನೀವು. ನೀರಾವರಿ ಏನು ಹೋರ್ತಿ ಏತ ನೀರಾವರಿ ಏನು ಯೋಜನೆ ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೋರ್ತಿಯಲ್ಲಿ ನಾನು ಕೂಡ ಅದೇ ಸ್ಟೇಜ್ ಮೇಲೆ ಇದ್ದವನು. ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ನಮ್ಮೆಲ್ಲ ಜಿಲ್ಲಾ ಮುಖಂಡರು ಸೇರ್ಕೊಂಡ್ಬಿಟ್ಟು ಆ ಯೋಜನೆಯನ್ನ ಪ್ರಾರಂಭ ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿರುವಂತದ್ದು. ಆ ಯೋಜನೆಯದು ಏನೇ ಶ್ರೇಯಸ್ಸು ಸಲ್ಲಬೇಕಾಗಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಸಲ್ಲಬೇಕು. ಇದನ್ ಬಿಟ್ಟು ಅವ್ರು ಮತ್ತೆ ಏನ್ ಮಾಡಿದ್ದಾರೆ ಹೇಳ್ರಿ. ಯಾವುದು ಎಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ನಿರ್ಮಾಣ ಮಾಡಿದಾರೆ, ಎಲ್ಲಿ ಮಾಡಿದಾರೆ, ಏನಾದ್ರು ಲೆಕ್ಕ ಕೇಳಿದ್ರಿ? ಎಲ್ಲಿ ಆಗ್ಯಾವ? ಏನು 1-2 ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡಿದ್ರೆ ಅದೇನು ಇಡೀ ಮತಕ್ಷೇತ್ರದ ಜನರಿಗೆ ವಿದ್ಯಾರ್ಥಿಗಳಿಗೆ ಏನು ಪರಿಹಾರ ಕೊಟ್ಟಂಗಾಯ್ತಾ? ಮತ್ತೆ ನೀವು 13-14 ವರ್ಷದಿಂದ ಶಾಸಕರಿದ್ದೀರಿ, ಸ್ವಾಭಾವಿಕವಾಗಿ ಸ್ವಲ್ಪ ಅನುದಾನ ಬರ್ತಾ ಇರ್ತದ. ಅಂತದ್ರೊಳಗೆ ಕೆಲವೊಂದು ಏನೋ ರಸ್ತೆಗಳಾಗಿರ್ತಾವ, ಕೆಲವೊಂದು ಶಾಲೆಗಳ ನಿರ್ಮಾಣ ಆಗಿರ್ತಾವ, ನಾವು ಇಲ್ಲ ಅನ್ನಂಗಿಲ್ಲ. ರಾಜ್ಯದ ಆದಾಯದಲ್ಲಿ ಸ್ವಲ್ಪ ಹರಿದು ಹಂಚಿಕೆಯಾಗಿ ಬಂದಿರ್ತದ. ನೀವು ಇಂಟೀರಿಯರ್ ಇಂಡಿ ಮತಕ್ಷೇತ್ರ ಅಡ್ಡಾಡಿ ಬರ್ರಿ, ಕೊಟ್ನಾಳ ರೋಡ್ ಇಲ್ಲ, ಬಸನಾಳ ಗ್ರಾಮಕ್ಕೆ ರೋಡ್ ಇಲ್ಲ, ನೀವು ಕಪ್ಪಲಿಂಬರ್ಗಿಗೆ ಹೋಗ್ಬೇಕಾರ ರೋಡ್ ಇಲ್ಲ, ಕೂಡಿಗೆ ಗ್ರಾಮ ಅಂತ ಬರ್ತೈತಿ ಆ ಗ್ರಾಮಕ್ಕೆ ರೋಡ್ ಇಲ್ಲ, ಮುಂದೆ ಅರ್ಜುನ್ಗಿ ಮಾರ್ಸ್ನಹಳ್ಳಿ ಗ್ರಾಮಗಳಿಗೆ ರೋಡ್ ಇಲ್ಲ, ತೆಗ್ಗಹಳ್ಳಿ ಗ್ರಾಮಕ್ಕೆ ರೋಡ್ ಇಲ್ಲ, ತೆನ್ನಹಳ್ಳಿ ಗ್ರಾಮಕ್ಕೆ ರೋಡ್ ಇಲ್ಲ, ಗೊರ್ನಾಳ ಗ್ರಾಮಕ್ಕೆ ರೋಡ್ ಇಲ್ಲ, ಹಿರೇಮಸಳಿ ಗ್ರಾಮಕ್ಕೆ ಮೊನ್ನೆ ಬರೀ 5 ಕಿಲೋಮೀಟರ್ ಹಾಕಿ ಪೂಜೆ ಮಾಡ್ಯಾರ. ಆಲ್ಮೇಲೆ ಹೋಗ್ಬೇಕಾರ ಒಂದ್ಸಲ ಹೋಗಿ ಬರ್ರಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಬಿಜಾಪುರದಿಂದ ಅಗ್ರಿಕೇಡ್ ಮುಖಾಂತರ ಒಂದು ಮಹಾರಾಷ್ಟ್ರ ಕನೆಕ್ಟ್ ಆಗುವಂತ ಹೈವೇ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ, ಸಂಸದರು ಅದನ್ನ ಮಾಡಿರುವಂತದ್ದು. ಅಲ್ಲೇ ಒಳಗೆ ಹೋದ್ರ ಆಳೂರಕ್ಕೆ ರೋಡ್ ಇಲ್ಲ, ತಾಂಡ್ಯಗಳಿಗಂತೂ ಕೇಳೋರಿಲ್ಲ, ತಾಂಡ್ಯಗಳು ಒಂದು ರಸ್ತೆ ಇಲ್ಲ. ಇಲ್ಲೇ ನಮ್ಮೂರಿಂದ ರಾಜನಾಳಕ್ಕೆ ಹೋಗ್ಬೇಕಾದ್ರ ರಸ್ತೆ ಇಲ್ಲ. ಮೊನ್ನೆ ಹೇಳಿದ್ರೆ ನಿಂಬಾಳ ರಸ್ತೆ, ನಿಂಬಾಳಿಂದ ತಡವಾಲಕ್ಕೆ ರಸ್ತೆ ಇಲ್ಲ, ನಿಂಬಾಳಿಂದ ಹೋರ್ತಿಗೆ ರಸ್ತೆ ಇಲ್ಲ. ಎಲ್ಲ ಹೇಳ್ತಿರೋದು ಸುಳ್ಳು. ಆ ಊರಿಗೆ 100 ಕೋಟಿ ಬಿಡುಗಡೆ ಮಾಡಿದಂತೆ ಈ ಊರಾಗ ಹೇಳುದು, ಈ ಊರಾಗ ಬಂದು ಆ ಊರಿಗೆ 100 ಕೋಟಿ ಬಿಡುಗಡೆ ಮಾಡಿದಂತೆ ಊರು. ಕೆಲಸ ಏನಪ್ಪಾ ಅಂತವ್ರು ಯಾರಿಗೂ ಏನೂ ಗೊತ್ತಿಲ್ಲ.
ಏನೋ ಅಭಿವೃದ್ಧಿ ಕೆಲಸ ಇಲ್ಲ ಮತಕ್ಷೇತ್ರ. ನೀವು ನನ್ನ ಮಾತು ಕೇಳಕ್ ಹೋಗ್ಬೇಡ್ರಿ. ನಾವು ವಿರೋಧ ಪಕ್ಷದವರಿದೀವಿ, ನಾವು ಮಾತಾಡ್ತೀವಿ, ಮುಂದೆ ನಾವು MLA ಆಕಾಂಕ್ಷಿಗಳಿದೀವಿ ಅನ್ನೋಂಥದ್ದು. ನೀವು ಹೋಗಿಬಿಟ್ಟು ಮತಕ್ಷೇತ್ರದಲ್ಲಿ ಅಡ್ಡಾಡಿ ಜನಾಭಿಪ್ರಾಯ ಕೇಳ್ರಿ. ಇಂಡಿಯನ್ನ ಬಂಗಾರದ ಗಿಂಡಿಯಾಗಿ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಆಶ್ವಾಸನೆ ಕೊಟ್ಟಿದ್ರು. ಇಂಡಿ ಊರಾಗ ಹೋಗಿ ಬರ್ರಿ, ಒಂದ್ ಸಣ್ಣ ಹಳ್ಳ್ಯಾಗ ಹೋದಂಗ ಯಾರು ಯಾವ್ದಕ್ಕಾರು ಆಶ್ವಾಸನೆ ಕೊಡ್ತಾರೆ, ಮತ್ತೆ ಯಾರು ಆಶ್ವಾಸನೆ ಕೊಡ್ತಾರೆ? ಇಂಡಿಯನ್ ಧೂಳ ಮುಕ್ತ ನಗರವನ್ನಾಗಿ ಮಾಡ್ತೀನಿ ಅಂತಂದಿದ್ರು. ಇವರೇ ಹೇಳಿದ್ರು ಹೋಗಿ ಬರ್ರಿ, ಇಂಟೀರಿಯರ್ ಇಂಡಿಯಾ ಒಳಗೆ ಹೋಗಿ ಬರ್ರಿ. ಇಟ್ಟು ಖರಾಬ್ ಹಳ್ಳಿ, ಗಟರ್ಗಳಿಲ್ಲ, ಸ್ವಚ್ಛತೆ ಇಲ್ಲ. ಒಂದೇ ಒಂದು ಇಂಡಿ ಅಂತ ಇವ್ರು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತಾರೆ ಇಂಡಿಯನ್ನ. ನನಗೆ ಅದೇ ವಿಚಿತ್ರ ಅನ್ಸದ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಪ್ರತಿ ಬಾರಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ ಮೇಡಮ್. ಅವ್ರು ಏನ್ ಹೇಳಿರುವಂತದ್ದು, ಇಂಡಿ ಜಿಲ್ಲಾ ಕೇಂದ್ರ ನಾನು ಮಾಡ್ಲಿಲ್ಲಪ್ಪ ಅಂತಂದ್ರೆ ಮುಂದೆ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಬಹಿರಂಗವಾಗಿ ಜನರಿಗೆ ಸವಾಲು ಹಾಕಿ ಇವರು ಇವತ್ತು ಆರಿಸಿ ಬಂದಿರುವಂತಹದ್ದು. ನೀವು ಆರಿಸಿನೂ ಬಂದಿರಿ, ಸರ್ಕಾರನು ನಿಮ್ದೇ ಇದೆ, ನೀವು ಮಾಡ್ಬೇಕಲ್ಲ. ನಿಮ್ಮ ಮಾತಿನಂಗ ನೀವು ನೋಡ್ಕೋರಿ. ಅದಕ್ಕೆ ಹೇಳ್ತೀವಿ ನಾವು, ನೀವೇನ್ ನುಡಿತೀರಿ ಅದ್ರಂಗ ನಡೀರಿ. ಈ ತರ ಸುಮ್ಮನೆ ಜನರಿಗೆ ಸುಳ್ಳು ಆಶ್ವಾಸನೆ ಕೊಡೋದು, ಅಧಿಕಾರದಲ್ಲಿ ಬರೋದು, ಬಂದ್ಬಿಟ್ಟು ಎಲ್ಲಾನು ಲೂಟಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ನಿಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳೋದು, ನೀವು ನೂರಾರು ಸಾವಿರಾರು ಕೋಟಿ ಮಾಡ್ಕೊಳ್ಳೋದು. ಇಲ್ಲಿ ಕ್ಷೇತ್ರದಾಗಿನ ಜನರಿಗೆ ಪಾಪ ರಸ್ತೆಗಳಿಲ್ಲ, ಗಟರ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬರಗಾಲ ಇದೆ, ಈಗ ನೀರಾವರಿಗೆ ನೀರಿಲ್ಲ. ಟ್ಯಾಂಕರ್ ಮುಕ್ತ ಇಂಡಿ ಮಾಡಿನ ಅಂತ ಹೇಳಿದ್ರು. ಮೇಡಮ್ ನೀವು ಹಳ್ಳಿಯಲ್ಲಿ ಹೋರಿ, ಏನಾದ್ರು ಮೊನ್ನೆ ಇಂಡಿ ಒಳಗೆ ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡಿದಾರೆ. ಏನೋ ಕೊಡ ತಗೊಂಡ್ಬಿಟ್ಟು ನೀರು ಕೊಡ್ರಿ ಅಂತ ಹೇಳ್ಬಿಟ್ಟು. ಸರ್, ನಿಮ್ ಪ್ರಕಾರ ಶಾಸಕರು ಏನ ಮಾಡಿದಾರೆ? ಶಾಸಕರು ನಮ್ಮ ಪ್ರಕಾರ ಏನೂ ಮಾಡಿಲ್ಲ. ಈ ಅವಧಿಯಲ್ಲಿ ಅಂತೂ ಏನೂ ಆಗೇ ಇಲ್ಲ. ಈ ಅವಧಿಯಲ್ಲಿ ಏನೇನು ಕೆಲಸ ಇಲ್ಲ. ಇಂಥದ್ದು ಮಾಡಿರುವಂತ ಕೆಲಸ ಎಲ್ಲಿ ಎದ್ದು ಕಾಣ್ತಾ ಇಲ್ಲ. ಏನೋ ಚಾಟಪುಟ್ಟು ಎಲ್ಲೋ ಹೇಳಿದ್ರಲ್ಲ, ಒಂದ್ ಯಾವ್ದೋ ಸ್ಕೂಲ್ ಮಾಡಿರ್ಬೇಕು, ಒಂದ್ ಯಾವ್ದೋ ಸಣ್ಣ ಒಂದು ರಸ್ತೆ ಮಾಡಿರ್ಬೇಕು. ಅದನ್ನ ಬಿಟ್ರೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಇಂಥದ್ದು ಅಂತೇಳಿ ನಾನು ನಿಮ್ ಜೊತೆ ಬರ್ತೀನಿ ಮತಕ್ಷೇತ್ರದಲ್ಲಿ. ಒಂದ್ 2-3 ಭಾರಿ ಒತ್ತಡ ಬಂದಿದ್ದಕ್ಕೆ ಒಂದ್ 2-3 ರಸ್ತೆಗಳು ಮಾಡಿರ್ಬೇಕಷ್ಟೇ. ನೀವು ದಯವಿಟ್ಟು, ನೀವು ಪತ್ರಕರ್ತರು ಬಂದಿದ್ದೀರಿ, ನಾನು ಒಂದು ಮನವಿ ಮಾಡ್ತೀನಿ ನಿಮ್ಗೆ. ಇಂಡಿ ಮೇನ್ ಬ್ರಾಂಚ್ ಕೆನಲ್ ಇದೆ ಸಿರ್ಸಾಡು ಅಂತ ಹೇಳ್ಬಿಟ್ಟು, ಈ ಎಲ್ಲ ಗ್ರಾಮಗಳ ಮುಖಾಂತರ ದೊಡ್ಡ ಕೆನಲ್ ಹೋಗುತ್ತೆ. ಆ ಕೆನಲ್ ಹೋಗಿ ಒಂದ್ಸತಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಬರ್ರಿ. ಆ ಕೆನಲ್ ರಿಪೇರಿಗೆ ಅಂತೇಳಿ ಪ್ರತಿ ವರ್ಷ ದುಡ್ಡು ಬರುತ್ತೆ, ಪ್ಯಾಚಿಂಗ್ ವರ್ಕ್ ಆಗ್ಬೇಕು ಅಂತ ಹೇಳಿ. ಸರಿ, ಆಸ್ ಇಟ್ ಇಸ್ ಹಂಗೆ ಇರ್ತದೆ. ಎಷ್ಟು ನೀರು ಪೋಲಾಗಿ ಹೋಗ್ತದೆ. ಕೊನೆಗೆ ಟೇಲ್ ಎಂಡ್ ಗ್ರಾಮಗಳದವ್ರು ಏನ್ ಮಾಡ್ಬೇಕು? ನೀರಿಗೆ ಹೋಗಂಗಿಲ್ಲ, ಇಲ್ಲೇ ಹೊಡೆದು ಇಲ್ಲೇ ಪೋರಾಗಿ ಒಂದು ಇನ್ಫಿಲ್ಟ್ರೇಟ್ ಆಗಿ ಹೋಗ್ಬಿಡ್ತದೆ. ಭೂಮಿಯಲ್ಲಿ ನೀರು ಇಳಿದಿರ್ತದೆ, ಇಲ್ಲಿಕಂದ್ರೆ ಎಲ್ಲೋ ಹರಿದು ಹೋಗ್ಬಿಡ್ತದೆ. ಕೊನೆಗೆ ನೀರು ಮುಟ್ಟಲ್ಲ. 50% ಆಫ್ ವಾಟರ್, ಕೆನಲ್ ವಾಟರ್ ಈಸ್ ವೇಸ್ಟೆಡ್ ಬಿಕಾಸ್ ಆಫ್ ದ ಡ್ಯಾಮೇಜ್ಡ್ ಕೆನಲ್ಸ್. ಪ್ರತಿ ವರ್ಷ ಎಷ್ಟು ದುಡ್ಡು ಬರ್ತದೆ ಸರ್? ಸಿಕ್ಕಾಪಟ್ಟೆ ದುಡ್ಡು ಬರ್ತದೆ ರಿಪೇರಿಗೆ ಸರ್. ಅಂದಾಜು ನನಗೆ ಅನಿಸಿದ ಮಟ್ಟಿಗೆ 100 ಕೋಟಿ ದುಡ್ಡು ಬರ್ತದೆ ಕೆನಲ್ ರಿಪೇರಿಗೆ ಅಂತ ಹೇಳ್ಬಿಟ್ಟು. ಅದನ್ನ ಏನ್ ಮಾಡ್ತಾರೆ, ಎಲ್ಲಿ ಕಾಣಿಸುತ್ತಲ್ಲ ಅದಕ್ಕ ಸುಮ್ಮನೆ ಆ ರಿಪೇರಿ ಮಾಡಿವಂತ ತೋರ್ಸಂತ. ಅದಕ್ಕೆ ಕ್ಯೂರಿಂಗ್ ಆಗಲ್ಲ, ಬೇಸಿಗೆಯಲ್ಲಿ ಕ್ಯೂರಿಂಗ್ ಆಗಲ್ಲ. ಅದ್ ಮುಂದೆ ಒಂದು 10-15 ದಿನದಾಗ ಇದ್ದ ಸ್ಥಿತಿಗೆ ಬಂದ್ಬಿಟ್ಟಿರ್ತೈತಿ. ಇವತ್ತು ಕಾಂಗ್ರೆಸ್ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಮನೆಯೊಂದು 3 ಬಾಗಿಲು ಅನ್ನುವಂತಾಗಿದೆ. ಕಾಂಗ್ರೆಸ್ ಒಂದು ರಾಜ್ಯದಲ್ಲಾಗಿತ್ತು, ಇವತ್ತು ಈ ರಾಜ್ಯದಲ್ಲಿನೂ ಮನೆ ಒಂದು 3 ಭಾಗ ಆಗಿದೆ. ಜಿಲ್ಲೆಯಲ್ಲಿನೂ ಕೂಡ ಇಲ್ಲಿ ನಾಯಕರ ಕಚ್ಚಾಟದಿಂದ ಇಲ್ಲಿನೂ ಕೂಡ ಅವ್ರವ್ರ ಮಧ್ಯೆ ಹೊಂದಾಣಿಕೆ ಇರೋದ್ರ ಬಿಟ್ಟು ಜನರಿಗೆ ವಂಚನೆ ಆಗ್ತಿದೆ, ಜನರಿಗೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈ ಪುಕ್ಷಟ್ಟಿ ಯೋಜನೆಗಳಿಂದಂತೂ ಭಾರಿ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ. ಜನರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹೀಗಾಗಿ ಈ ಸರ್ಕಾರ ಆದಷ್ಟು ಬೇಗ ತೊಲಗಿದ್ರೆ ಈ ರಾಜ್ಯಕ್ಕೆ ಒಳ್ಳೆಯದು ಅಂತ ನನ್ನ ಭಾವನೆ. ನನ್ನ ಮತಕ್ಷೇತ್ರದ ಜನರಿಗೆ ನಾನು ಹೇಳ್ತೀನಿ, ಈ ದುರಾಡಳಿತ ಹೋಗ್ಬೇಕು, ಕಾಂಗ್ರೆಸ್ ದುರಾಡಳಿತ ಹೋಗ್ಬೇಕು, ಶಾಸಕರ ದುರಾಡಳಿತ ಹೋಗ್ಬೇಕು. ಶಾಸಕರು ಹೇಳುತ್ತಿರುವಂತಹ ಸುಳ್ಳುಗಳು ಬಂದಾಗಬೇಕು. ಇಂಡಿ ಮತಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಬದಲಾವಣೆ ಆಗ್ಬೇಕು. ಒಬ್ಬ ಬದ್ಧತೆ ಇರುವಂತಹ, ಈ ಕ್ಷೇತ್ರದ ಬಗ್ಗೆ ಜನರ ಬಗ್ಗೆ ಕಾಳಜಿ ಇರುವಂತಹ ನಾಯಕ ಅಲ್ಲಿ ಬರಬೇಕು ಅಂತಂದ್ರ ಶಾಸಕರನ್ನ ಬದಲಾಯಿಸಿ ಮುಂದಿನ ಸಲ ಒಳ್ಳೆ ಆಡಳಿತ ನೀಡುವಂತ ಕೆಲಸ ನೀವು ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಜನರಿಗೆ ನಾನು ಮಾತು ಕೊಡ್ತೀನಿ.
ಮುದ್ದಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.